ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಸೊ ಇವತ್ತಿನದ್ರಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಡ್ರಿಪ್ ಇರಿಗೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೆ ಹತ್ರ ಸಿಮೆಂಟ್ ಕಂಬಗಳಿಗೆ ಪೆಪ್ಪರ್ ಹಾಕಿದ್ವಿ, ಗ್ರಾಫ್ಟೆಡ್ ಪೆಪ್ಪರು. ಆ ಗ್ರಾಫ್ಟೆಡ್ ಪೆಪ್ಪರ್ಗೆ ಡ್ರಿಪ್ ಇರಿಗೇಷನ್ ಮಾಡಬೇಕಿತ್ತು. ಹಾಗಾಗಿ ಆನ್ಲೈನಲ್ಲಿ ಅಂದರೆ ಅಮೆಝಾನಲ್ಲಿ ಇದನ್ನು ಡ್ರಿಪ್ ಕಿಟ್ಟನ್ನು ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಬಂದಿರೋಂಥ ಮೆಟೀರಿಯಲ್ಸ್ಗಳಿವು. ನೋಡ್ತಾ ಇಲ್ಲ. ವಾಲ್ಗಳು ಬಂದಿದೆ, ಮತ್ತು ಬೆಂಡ್ ಬಂದಿದೆ, ಎಲ್ಬೋಗಳು ಬಂದಿದೆ, ಡ್ರಿಪ್ಪರ್ ಬಂದಿದೆ, ಟ್ಯೂಬ್ ಬಂದಿದೆ, ಜೊತೆಗೆ ಎಂಡ್ ಕ್ಯಾಪ್ಗಳು. ಇದರ ಎಲ್ಲ ಪ್ರಾಡಕ್ಟ್ಸ್ಗಳು ಬಂದಿದೆ. ಇದನ್ನು ಬೇಕು ಅಂದವರು ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ನಿಮಗೆ DM ಮಾಡ್ತೀನಿ ಲಿಂಕ್ನ. ನನಗೆ 1,500 ಚಿಲ್ಲರೆನೂ ಬಿತ್ತು ಇದಕ್ಕೆ. ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದಕ್ಕೆ. ಇದನ್ನು ನಾನು ನಿಮಗೆ ಮಾಡೋದು ಯಾವ ರೀತಿ ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಬಂದಿದೆ ಅಮೆಝಾನಲ್ಲಿ. ನಿಮಗೆ ಡ್ರಿಪ್ ಪೈಪ್ ಬಂದುಬಿಟ್ಟು ಒಂದು 100 ಮೀಟರ್ಸ್ ಬರುತ್ತೆ, ಲ್ಯಾಟ್ರಲ್ ಪೈಪು. ಇದನ್ನು ಸಣ್ಣ ಲ್ಯಾಟ್ರಲ್ ಪೈಪ್ ತೊಗೊಂಡಿದ್ದೀನಿ ಎಕ್ಸಾಂಪಲ್ ನಿಮಗೆ. ನೋಡಿ, ಇದು ಹೋಲ್ ಮಾಡೋವಂಥದ್ದು, ಲ್ಯಾಟ್ರಲ್ ಪೈಪ್ಗೆ ಹೋಲ್ ಮಾಡೋವಂಥ ಒಂದು ಇದು ಕೊಟ್ಟಿದ್ದಾರೆ, ಅದರಲ್ಲೇ ಕೊಡ್ತಾರೆ. ಪ್ಲಾಸ್ಟಿಕ್ಕಿಂದಿದು. ನೀಟಾಗಿ ಹೋಲ್ ಮಾಡ್ಕೋಬೋದು, ಕಾಣ್ತಾ ಇದೆಯಲ್ಲ. ಈ ಥರ ಹೋಲ್ ಮಾಡಿಕೊಂಡು ನೀವು ಡ್ರಿಪ್ಪರ್ನ ಹಾಕೋಬೋದು, ಟ್ಯೂಬ್ ಹಾಕ್ಬಿಟ್ಟು ಅದಕ್ಕೆ ಡ್ರಿಪ್ಪರ್ ಹಾಕೋಬೋದು. ನೋಡಿ, ಇಲ್ಲಿ ಪೈಪ್ ತೊಗೊಂಡಿದ್ದೀನಿ, ಲ್ಯಾಟ್ರಲ್ ಪೈಪು ಅಂದರೆ ಟ್ಯೂಬ್ ಪೈಪು. ಈ ಟ್ಯೂಬ್ ಪೈಪ್ನ ನಿಮಗೆ ಲ್ಯಾಟ್ರಲ್ ಪೈಪಿಂದ ನಿಮಗೆ ಬುಡ ಎಷ್ಟು ದೂರ ಇರುತ್ತೆ, ಅಂದರೆ ಬಳ್ಳಿ ಅಥವಾ ಗಿಡ ಎಷ್ಟು ದೂರ ಇರುತ್ತೆ ಅಷ್ಟು ದೂರಕ್ಕೆ ಲೆಂತ್ ತೊಗೊಂಡು ಕಟ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಮುಂದೆ ಒಂದು ಹುಕ್ ಥರ ಬರುತ್ತೆ, ಅದನ್ನು ಹಾಕೊಳ್ಳಿ. ಹುಕ್ ಥರ ಆದಮೇಲೆ ಮುಂದೆ ಡ್ರಿಪ್ಪರ್ ಬರುತ್ತೆ ನಿಮಗೆ. ಈ ಡ್ರಿಪ್ಪರ್ ಬಂದು ನಿಮಗೆ ಗಂಟೆಗೆ 8 ಲೀಟ್ರ್ ಹೋಗುತ್ತೆ. ಅಂದರೆ ಮಿನಿಮಮಲ್ಲಿ ಇಟ್ಟರೆ 8 ಗಂಟೆಗೆ ಹೋಗುತ್ತೆ. 8 ಲೀಟ್ರ್ ಹೋಗುತ್ತೆ. ಮ್ಯಾಕ್ಸಿಮಮ್ ಗಿಟ್ಟ ನಿಮಗೆ ಜಾಸ್ತಿ ಒಂದು 16 ಲೀಟ್ರ್ ಗಂಟೆನೂ ಹೋಗುತ್ತೆ. ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಅಂತದನ್ನು. ಎರಡು ಕಡೆ ಲಾಕ್ ಮಾಡ್ಕೊಳ್ಳಿ. ಒಂದು ಹುಕ್ ಹಾಕೊಳ್ಳಿ, ಮುಂದೆ ಡ್ರಿಪ್ಪರ್ ಹಾಕೊಳ್ಳಿ ಪೈಪಿಗೆ. ಆ ಕಡೆ ಇನ್ನೊಂದು ಟ್ಯೂಬಿಗೆ ಇಲ್ಲಿ ಕಾಣ್ತಾ ಇಲ್ಲ, ಇದು ಇನ್ಲೆಟ್ ಕೊಟ್ಟಿರ್ತಾರೆ ಲ್ಯಾಟ್ರಲ್ ಪೈಪಿಗೆ. ಅದನ್ನು ಚುಚ್ಕೊಂಡು ಅದನ್ನು ನೀವು ಲ್ಯಾಟ್ರಲ್ ಟ್ಯೂಬಿಗೆ ಈ ಥರ ಟೈಟಾಗಿ ಚುಚ್ಕೊಂಡ್ರೆ ಆಗುತ್ತೆ. ಕಾಣ್ತಾ ಇಲ್ಲ, ತೋರಿಸ್ತೀನಿ ನೋಡಿ. ಈ ಥರ ಚುಚ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಡ್ರಿಪ್ ಇರಿಗೇಷನ್ ಆಗೇ ಹೋಗುತ್ತೆ. ಲ್ಯಾಟ್ರಲ್ ಪೈಪ್ನ ನಲ್ಲಿಯಿಂದ ಒಂದು ಕನೆಕ್ಟ್ ಮಾಡ್ಕೊಳ್ಳಿ. ನಲ್ಲಿಗೆ ಇದು ಹಾಕ್ಕೊಂಡು ಏನು ಕಪ್ಲರ್ ಥರ ಬರುತ್ತೆ, ಅದನ್ನು ಹಾಕ್ಕೊಂಡು ಕನೆಕ್ಟ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿರೋದು. ಇಲ್ಲಿ ತೋರಿಸ್ತಾ ಇರೋದು ನಾನು ನಿಮಗೆ. ನಲ್ಲಿ ಏನಾದ್ರು ಅಕಸ್ಮಾತ್ ಹೋಲ್ ಆಯಿತು, ಹೋಲ್ನ ಮುಚ್ಚಬೇಕು ಅಂತಂದರೆ ಈ ಥರ ಎಂಡ್ ಕ್ಯಾಪ್ ಥರನೂ ಕೊಟ್ಟಿರ್ತಾರೆ. ಇದನ್ನು ಬರೀ ಆ ಹೋಲಿಗೆ ಇಟ್ಟರೆ, ಅಂದರೆ ಇಟ್ಬಿಟ್ಟು ಅಮ್ಕಿದ್ರೆ ಆಯಿತು, ಪ್ರೆಸ್ ಮಾಡಿದ್ರಾಯಿತು. ನಿಮಗೆಲ್ಲ ನೀರು ಲೀಕ್ ಆಗೋಲ್ಲ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ. ನೋಡಿ, ಇದೇ ಬಂದು ಮನೆ ಹತ್ರ ಸಿಮೆಂಟ್ ಕಂಬಕ್ಕೆ ಹಾಕಿರೋಂಥ ಪೆಪ್ಪರ್ ಬಳ್ಳಿ. ಲಾಸ್ಟ್ 7 ಮಂತ್ಸ್ ಆಗಿದೆ ಪ್ಲಾಂಟ್ ಮಾಡಿ, ಗ್ರಾಫ್ಟೆಡ್ ಪೆಪ್ಪರು. ಅದಕ್ಕೆ ನೀರಿನ ಅವಶ್ಯಕತೆ ಬೇಕೇ ಬೇಕು. ಹಾಗಾಗಿ ಡ್ರಿಪ್ ಇರಿಗೇಷನ್ ಮಾಡಿರೋಂಥದ್ದು. ಕೆಳಗಡೆ ನೋಡಿ ಲ್ಯಾಟ್ರಲ್ ಪೈಪಲ್ಲಿ ಎಳೆದಿದ್ದೀನಿ. ಆ ಪೈಪಿಂದ ನಿಮಗೆ ಈಗ ಡ್ರಿಪ್ಪರ್ನ ತೊಗೊಳ್ತಾ ಇದೀನಿ. ಇಲ್ಲಿ ನೋಡ್ಬೋದು ನೀವೀಗ ನೀರು ನೋಡಿ ಡ್ರಾಪ್ ಆಗ್ತಾಯಿದೆ. ನೋಡಿ, ಇದು ಮಿನಿಮಮ್ಮು. ನೀವು ಲೂಸ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ, ಕಾಣ್ತಾ ಇದೆಯಲ್ಲ. ನೀವು ಎಷ್ಟು ಲೂಸ್ ಮಾಡ್ತೀರೋ ಅಷ್ಟು ಜಾಸ್ತಿ ನಿಮಗೆ ನೀರು ಹೋಗುತ್ತೆ. ಮಿನಿಮಮ್ ಇಟ್ಕೊಂಡ್ರೆ ನಿಮಗೆ ಗಂಟೆಗೆ ಒಂದು 8 ಲೀಟ್ರ್ ಅಷ್ಟು ನೀರು ಹೋಗ್ತದೆ. ಬೇಕು ಅಂದರೂ DM ಮಾಡಿ, ಇಲ್ಲಾಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡಿ.